FIR ದಾಖಲಾಗಿ 1.5 ವರ್ಷ ಆದರೂ ಕೂಡ ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಮತ್ತು ಎಲ್ಲ ಆರೋಪಿಗಳ ಮೇಲೆ ಆರೋಪ ಪಟ್ಟಿಯನ್ನು ಹಾಕ್ತಕ್ಕಂಥ ಕೆಲಸ ಆಗಿಲ್ಲ. ಈ ರೀತಿಯ ವಿಳಂಬದ ವಿರುದ್ಧ ರೈತ ಸಂಘ ಇನ್ನು ಸುಮ್ಮನೆ ಇದ್ದರೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಬ್ರಹ್ಮಾವರದಲ್ಲಿ ಬೇರೆ ಬೇರೆ ಸಂಘಟನೆಗಳ ಜೊತೆಯಾಗಿ ಜಂಟಿಯಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ. ಯಾರೋ ಇಲ್ಲಿ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗಲಿಕ್ಕೆ ರೈತರ ಮತ್ತು ಸರ್ಕಾರದ ಆಸ್ತಿಯನ್ನು ತಿಂದ್ಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ಈ ನ್ಯಾಯದಾನದ ವಿಳಂಬ ಅಂತ ಹೇಳಿದರೆ ನ್ಯಾಯ ನಿರಾಕರಣೆಗೆ ಸಮ ಅಂತಕ್ಕಂಥ ಮಾತಿದೆ. ಅದೇ ರೀತಿಯಲ್ಲಿ ನಮ್ಮ ಒಕ್ಕೊರಲ ಬೇಡಿಕೆ ಅಂತ ಏನು ಹೇಳಿದರೆ ಈ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಏನು ಲೂಟಿ ಆಗಿದೆ ಅಂತಕ್ಕಂಥ ಹಣ ಮರಳಿ ಸಕ್ಕರೆ ಕಾರ್ಖಾನೆಗೆ ಬರಬೇಕು ಮತ್ತು ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಗಬೇಕು. ಮಾಡನ್ನು ಕಲ್ಲನ್ನು ತೆಗೆದು ಮಾರಿ ಇವರು ಕಾರ್ಖಾನೆ ಮಾಡೋದು ಎಲ್ಲಿದೆ? ಇದು ವಿಚಿತ್ರ, ಇದು ಕೇಸ್ ವಿಚಿತ್ರ ಆದರೂ ಸತ್ಯ ಅಂತ ಹೇಳ್ತಾರಲ್ಲ, ಅದೇ ಅಷ್ಟೇ. 2.5 ವರ್ಷದಿಂದ ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ಅವ್ಯವಹಾರ ಆಗಿದೆ, ಯಾವ ರೀತಿ ವಂಚನೆ ಆಗಿದೆ ಅನ್ನೋತಕ್ಕಂಥದ್ದು ಗೊತ್ತಿದೆ. ಕೋರ್ಟ್ನಲ್ಲಿ FIR ಆಗಿದೆ, ತನಿಖೆ ಆಗ್ತಾಯಿದೆ. ಈಗ ಪ್ರಾಸಿಕ್ಯೂಷನಿಗೆ ಸರ್ಕಾರದಿಂದ ಅನುಮತಿ ಬೇಕಾಗಿದೆ, ಕೊಡ್ಬೋದು. ಆದರೆ 2.5 ವರ್ಷ ಆಗಿರೋದ್ರಿಂದ ನಮಗೆ ನ್ಯಾಯ ಸಿಗುವಲ್ಲಿ ವಿಳಂಬವಾಗಿರೋದ್ರಿಂದ, ತನಿಖೆಯ ನಿಧಾನಗತಿಯಲ್ಲಿ ನಡೀತಾ ಇರೋದ್ರಿಂದ, ಬೇರೆ ಬೇರೆ ಕಡೆಗಳಲ್ಲಿ ಅಡೆತಡೆ ಉಂಟಾಗ್ತಿರೋದ್ರಿಂದ ಒಂದು ಅಂತ್ಯ, ಯಾವುದೇ ರೀತಿಯ ಸುಖಾಂತ್ಯ ಆಗಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಒಂದು ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದೇವೆ. ವರಾಹಿ ನೀರಾವರಿ ಕಾಲುವೆಯಿಂದ ನೀರು ಹರಿದು ಬ್ರಹ್ಮಾವರದವರೆಗೆ ಎಲ್ಲ ರೈತರ ಜಮೀನುಗಳಿಗೆ ನೀರು ಪೂರೈಕೆ ಮಾಡುವುದರ ಮೂಲಕ ಕಬ್ಬನ್ನು ಬೆಳೆದು ಆ ಕಬ್ಬನ್ನು ಈ ಜಿಲ್ಲೆಯಲ್ಲೇ ಹರಿಬೇಕು, ಈ ಜಿಲ್ಲೆಯಲ್ಲೇ ಸಕ್ಕರೆಯನ್ನು ಉತ್ಪಾದನೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಸಕ್ಕರೆ ಕಾರ್ಖಾನೆ ಆರಂಭ ಆಯಿತು. ಸಕ್ಕರೆ ಕಾರ್ಖಾನೆ ಬೇರೆ ಬೇರೆ ಕಾರಣಗಳಿಂದ ತನ್ನ ಕಾರ್ಯವನ್ನು ಸ್ಥಗಿತಗೊಳಿಸ್ತಾ ಬಂತು. ಆದರೆ ಇತ್ತೀಚಿನ ಕೊನೆಯ ಆಡಳಿತ ಮಂಡಳಿ ಆಡಳಿತದ ಚುಕ್ಕಾಣಿಯನ್ನು ಏನು ಹಿಡಿತು, ಅವರು ಇಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಸ್ಕ್ರ್ಯಾಪನ್ನು ಮಾರಾಟ ಮಾಡುವುದರ ಮೂಲಕ 10 ಕೋಟಿ ಹಗರಣವನ್ನು ಮಾಡಿತು. ಇಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಸ್ಕ್ರ್ಯಾಪನ್ನು ಮಾರುವುದರ ಮೂಲಕ ಸುಮಾರು 14 ಕೋಟಿ ಹಗರಣವನ್ನು ಮಾಡುವುದರ ಜೊತೆಗೆ ಅಕ್ರಮವಾಗಿ ಕಾನೂನು ವಿರುದ್ಧವಾಗಿ ಯಾವುದೇ ಆದೇಶಗಳಿಲ್ಲದೆ, ಸರ್ಕಾರದ ಅನುಮತಿ ಇಲ್ಲದೆ ಸಕ್ಕರೆ ಕಾರ್ಖಾನೆಗೆ ಕಟ್ಟಡಕ್ಕೆ ಹಾಕಿರ್ತಕ್ಕಂಥ ತಳಪಾಯದ ಶಿಲೆಗಳನ್ನು ಕೂಡ ಮಾರಾಟ ಮಾಡಿದರು. ಈ ಆಸ್ತಿ ಸಕ್ಕರೆ ಕಾರ್ಖಾನೆ ಅಂತಕ್ಕಂಥದ್ದು ಈ ಭಾಗದ ರೈತರ ಆಸ್ತಿ. ರೈತರಿಗೆ ಅನುಕೂಲ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಆಗಿನ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು ಮತ್ತು ಸರ್ಕಾರ ಇಲ್ಲೊಂದು ಸಕ್ಕರೆ ಕಾರ್ಖಾನೆಯನ್ನು ಆರಂಭ ಮಾಡಿತು. ಆದರೆ ಈ ಭಾಗದಲ್ಲಿ 10 ಕೋಟಿ ಹಗರಣ ಆದರೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು, ಅಧಿಕಾರಿಗಳು ಆ ಕುರಿತಂಥ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಉಡುಪಿ ಜಿಲ್ಲಾ ರೈತ ಸಂಘ ಸುಮಾರು 2.5 ವರ್ಷಗಳ ಹಿಂದೆ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿತು. ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಸ್ಕ್ರ್ಯಾಪ್ ಮಾರಾಟದಲ್ಲಿ ಮತ್ತು ಬೇರೆ ಬೇರೆ ವಿಧಗಳಲ್ಲಿ ಭಾಳಷ್ಟು ಕೋಟಿ ಹಗರಣ ಆಗಿದೆ, ಅದನ್ನು ತನಿಖೆ ಮಾಡಬೇಕು ಅಂತೇಳಿ ಸರ್ಕಾರದ ವತಿಯಿಂದ ಯಾವುದೇ ಆದೇಶ ಆಗದೇ ಇರುವ ಕಾರಣಕ್ಕಾಗಿ ಉಡುಪಿ ಜಿಲ್ಲಾ ರೈತ ಸಂಘ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮೆಟ್ಟಿಲನ್ನು ಏರಿ ನ್ಯಾಯಕ್ಕಾಗಿ ಹೋರಾಟ ಮಾಡಿತು. ಆ ನಂತರದ ದಿನಗಳಲ್ಲಿ ಯಾರು ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಬ್ರಹ್ಮಾವರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗುತ್ತೆ. FIR ದಾಖಲಾಗಿ 1.5 ವರ್ಷ ಆದರೂ ಕೂಡ ಅವರನ್ನು ಬಂಧಿಸ್ತಕ್ಕಂಥ ಕೆಲಸ ಆಗಲಿಲ್ಲ ಮತ್ತು ಎಲ್ಲ ಆರೋಪಿಗಳ ಮೇಲೆ ಆರೋಪ ಪಟ್ಟಿಯನ್ನು ಹಾಕ್ತಕ್ಕಂಥ ಕೆಲಸ ಆಗಿಲ್ಲ. ಈ ರೀತಿಯ ವಿಳಂಬದ ವಿರುದ್ಧ ರೈತ ಸಂಘ ಇನ್ನು ಸುಮ್ಮನೆ ಇದ್ದರೆ ಆಗೋದಿಲ್ಲ ಅನ್ನುವ ಕಾರಣಕ್ಕಾಗಿ ಈ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಬ್ರಹ್ಮಾವರದಲ್ಲಿ ಬೇರೆ ಬೇರೆ ಸಂಘಟನೆಗಳ ಜೊತೆಯಾಗಿ ಜಂಟಿಯಾಗಿ ಆಯೋಜನೆ ಮಾಡಿಕೊಂಡಿದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಇದು ರೈತರ ಆಸ್ತಿ, ಸರ್ಕಾರದ ಆಸ್ತಿ. ಯಾರೋ ಇಲ್ಲಿ ಬಂದು ಕೊಳ್ಳೆ ಹೊಡ್ಕೊಂಡು ಹೋಗಲಿಕ್ಕೆ ರೈತರ ಮತ್ತು ಸರ್ಕಾರದ ಆಸ್ತಿಯನ್ನು ತಿಂದ್ಕೊಂಡು ಹೋಗಲಿಕ್ಕೆ ಬಿಡೋದಿಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಹಗರಣವನ್ನು ಮಾಡಿದ್ದಾರೆ, ಬಹುಕೋಟಿ ಹಗರಣವನ್ನು, ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಅವರ ಏನು ಹಗರಣ ಮಾಡಿದ್ದಾರೆ ಅಷ್ಟನ್ನು ಕೂಡ ಸರ್ಕಾರ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ನ್ಯಾಯದಾನದಲ್ಲಿ ವಿಳಂಬ ಆಗಬಾರ್ದು, ಅತಿ ಶೀಘ್ರದಲ್ಲಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಶಯ. ನಾವು
ಸರ್ಕಾರ ಇದಕ್ಕೆ ಸ್ಪಂದನೆ ಕೊಡದೇ ಇದ್ದರೆ ನಾವು ಈ ಧರಣಿಯನ್ನು ನಿಲ್ಲಿಸುವುದಿಲ್ಲ. ನಮ್ಮದು ಅಹೋರಾತ್ರಿ ಧರಣಿ, ಅನಿರ್ದಿಷ್ಟಾವಧಿ ಧರಣಿ. ಆದ್ದರಿಂದ ಸರ್ಕಾರ ಎಲ್ಲಿಯವರೆಗೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಿಲ್ಲ ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ನಮಗೆ ಈ ಒಂದು ಸಕ್ಕರೆ ಕಾರ್ಖಾನೆ ಬಗ್ಗೆ ರೈತರಿಗೆ ಭಾಳ ನಿರೀಕ್ಷೆ ಇತ್ತು. ಹಿಂದೆ ಕೂಡ ಇದು ಸ್ವಲ್ಪ ನೆನೆಗುದಿಗೆ ಬಿದ್ದಿತ್ತು. ಹಾಗಾಗಿ ಹೊಸ ಆಡಳಿತ ಮಂಡಳಿ, ಬಹುಶಃ ಯುವಕರದ್ದೇ ಆಡಳಿತ ಮಂಡಳಿ ಆಗಿತ್ತು. ಬಹಳ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ವಿ. ಪುನಶ್ಚೇತನ ಆಗ್ಬೋದು ಮತ್ತು ಪುನಃ, ಯಾಕಂದರೆ ಈಗಾಗಲೇ ವಾರಾಯಿ ಕೂಡ ಸ್ವಲ್ಪ ನೀರೆಲ್ಲ ಎಲ್ಲ ಕಡೆ ಬಂದು ಜನ ಮುಂದಿನ ದಿನದಲ್ಲಿ ಸ್ವಲ್ಪ ಕಬ್ಬನ್ನು ಬೆಳೆದು ಈ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಗ್ಬೋದು ಅಂತ ಇತ್ತು. ಬಟ್ ಎಲ್ಲ ನಮ್ಮ ನಿರೀಕ್ಷೆ ಸುಳ್ಳಾಗಿದೆ. ಮತ್ತು ಏನಿಲ್ಲಿ ಹಗರಣ ಆಗಿದೆ ಅದರ ಬಗ್ಗೆ ಕೂಡ ಒಂದು ತನಿಖೆ ಸಮೇತ ವಿಳಂಬ ಆಗಿದೆ. ಈ ನ್ಯಾಯದಾನದ ವಿಳಂಬ ಅಂತ ಹೇಳಿದರೆ ನ್ಯಾಯ ನಿರಾಕರಣೆಗೆ ಸಮ ಅಂತಕ್ಕಂಥ ಮಾತಿದೆ. ಅದೇ ರೀತಿಯಲ್ಲಿ ನಮ್ಮ ಒಕ್ಕೊರಲ ಬೇಡಿಕೆ ಅಂತ ಏನು ಹೇಳಿದರೆ, ಈ ಆದಷ್ಟು ಬೇಗ ತನಿಖೆಯನ್ನು ಪೂರ್ಣಗೊಳಿಸಬೇಕು. ಏನು ಲೂಟಿ ಆಗಿದೆ ಅಂತಕ್ಕಂಥ ಹಣ ಮರಳಿ ಸಕ್ಕರೆ ಕಾರ್ಖಾನೆಗೆ ಬರಬೇಕು ಮತ್ತು ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಆಗಬೇಕು. ಆ ನಿಟ್ಟಿನಲ್ಲಿ ಈ ಭಾಗದ ರೈತರ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ರೈತ ಸಂಘದ ಒಂದು ನಿಲುವು. ಈಗಾಗಲೇ ನಾವು ರೈತ ಸಂಘದಿಂದ ವಾರಾಯಿಯಲ್ಲಿ ಅಹೋರಾತ್ರಿ ಧರಣಿ ಮಾಡಿ ಸರ್ಕಾರದ ವಿರುದ್ಧ ಧರಣಿ ಮಾಡಿದ ಸರ್ಕಾರ ಬಂದು ನಮಗೆ ವಾರಾಯಿಯಲ್ಲಿ ನೀರು ಹರಿಸುವಂತಹ ಒಂದು ಕೆಲಸ ಆಗಿದೆ. ಈಗ ತುಂಬ ಜನ ರೈತರಿಗೆ ಅದರಿಂದ ಬೆನಿಫಿಟ್ ಆಗಿದೆ. ಹಾಗೆಯೇ ನಾವು ಬಜೆಯಲ್ಲಿ ಡ್ಯಾಮ್ ಇದು ಮಾಡಿದಾಗ ಅಲ್ಲಿ ತುಂಬ ಜನರಿಗೆ ಡ್ಯಾಮಿಂದ ನೀರು ಹೋಗಿ ಅಲ್ಲಿ ತುಂಬ ಮನೆಗಳಿಗೆ ಅನಾಹುತ ಆಗಿತ್ತು. ಅದಕ್ಕೂ ಸಹ ನಮ್ಮ ಉಡುಪಿ ಜಿಲ್ಲಾ ರೈತ ಸಂಘ ನ್ಯಾಯ ಕೊಟ್ಟಿದೆ. ಇದಂತೂ ಬಿಡುವ ಪ್ರಶ್ನೆಯೇ ಇಲ್ಲ. ನಮ್ಮ ನಾಯಕರಾದಂಥ ಪ್ರತಾಪ್ ಚಂದ್ರ ಶೆಟ್ಟರು, ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರು, ಅವರು ಯಾವುದೇ ಒಂದು ನಿರ್ಣಯನ, ಯಾವುದೇ ಒಂದು ಕಾರ್ಯಕ್ರಮ ಕೈಗೊಳ್ಳೋದಕ್ಕೆ ಪೂರ್ವನಿಯೋಜಿತ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಹಾಗಾಗಿ ಪ್ರತಾಪ್ ಶೆಟ್ಟರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ರೈತ ಸಂಘದ ವಲಯಾಧ್ಯಕ್ಷರಿರ್ಬೋದು, ಬೇರೆ ಬೇರೆ ಸಹಕಾರಿ ಸಂಘದ ಅಧ್ಯಕ್ಷರಿರ್ಬೋದು, ಹಾಗೆಯೇ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇಲ್ಲಿ ಕೈ ಜೋಡಿಸಿದ್ದಾರೆ. ಇದೊಂದು ಈ ಧರಣಿಯು ನಮಗೆ ನ್ಯಾಯ ಸಿಗುವ ತನಕ ಹೋರಾಟ ನಮ್ಮದೇ. ಇಲ್ಲಿ ಯಾವುದೇ ರೀತಿ ನಾವು ಪಕ್ಷಾತೀತವಾಗಿ ಹೋರಾಟ, ಇದರಲ್ಲಿ ನ್ಯಾಯ ಕಂಡುಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ನಮಗಿದೆ. ಇಂತಹ ಭ್ರಷ್ಟಾಚಾರವು ಇನ್ನು ಮುಂದೆ ನಮ್ಮ ಪೀಳಿಗೆಗೆ ಮರುಕಳಿಸಬಾರ್ದು. ಹಾಗಾಗಿ ನಾವು ಇಲ್ಲಿ ಧರಣಿಯನ್ನು ಕೂರ್ತಾ ಇದ್ದೇವೆ. ಸಮಸ್ಯೆ ಅಂತ ಹೇಳಿದ್ರೆ, ಈ ಕಾರ್ಖಾನೆಗೆ ರೈತರು ಕಬ್ಬು ಕೊಟ್ಟಿದ್ದಾರೆ. 6 ವರ್ಷ 7 ವರ್ಷ ಪೇಮೆಂಟ್ ಸಹ ಮಾಡಲಿಲ್ಲ. ಆದರೂ ರೈತರು ಎದ್ದೇಳಲಿಲ್ಲ. ಹಾಗೆ ಸಾಕಿದಂಥ ಕಾರ್ಖಾನೆ ಇವತ್ತು ಅದ್ರ ಕಲ್ಲು, ಅದರ ಎಲ್ಲ ಮೆಷನ್ ಸ್ಕ್ರ್ಯಾಪನ್ನು ಹಾಕಿ ಸ್ಕ್ರ್ಯಾಪ್ ಅಂತ ಹೇಳಿ ಅದನ್ನೆಲ್ಲ ಮಾಡಿದಾಗ ಅದು ಯಾವ ರೀತಿ ಆಗ್ಬೋದು, ನೀವು ನಿಮ್ಮ ವಿವೇಚನೆ ಬಿಟ್ಟದ್ದು. ಸರ್ಕಾರಕ್ಕೆ ತಕ್ಷಣ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ಯಾರು ಇದರಲ್ಲಿ ಅಲ್ಲಿ ವಂಚನೆ ಮಾಡಿದ್ದಾರೆ, ಅವರನ್ನು ಕಾನೂನಿನ ಕಟ್ಟಿಗೆ ಹಾಕಿ ಶಿಕ್ಷೆ ಆಗಬೇಕಂತ ಕೇಳೋದಷ್ಟೇ. ಮತ್ತು ಹಣ ರಿಕವರಿ ಆಗಬೇಕಂತ ಉದ್ದೇಶ. ಕಾರ್ಖಾನೆಯಲ್ಲಿ ಅವ್ಯವಹಾರ ಆಗಿದೆ ಅಂದೇಳಿ ಬರೇ ಪಟಾಕಿಯೋ ಅರ್ಜಿಯೋ ಮೇಲ್ನೋಟಕ್ಕೇನಲ್ಲ, ವಿತ್ ಪ್ರೂಫ್ ಇಷ್ಟು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ. ಪೊಲೀಸರು FIR ಹಾಕ್ಲಿಕ್ಕೆ ಹೇಳಲಿಲ್ಲ, ಕೋರ್ಟ್ನವರು ಕೇಸ್ ಹಾಕ್ಲಿಕ್ಕೆ ಹೇಳಲಿಲ್ಲ, ಹೈಕೋರ್ಟಿನವರು ಲೋವರ್ ಕೋರ್ಟಿಗೆ ಹೋಗಿ ಅಂದರು. ಎಲ್ಲೆಲ್ಲ ಒದ್ದಾಡಿ ಲಕ್ಷಗಟ್ಟಲೆ ಇವರು ಕೈಯಿಂದ ರೈತ ಸಂಘದಿಂದ ಖರ್ಚು ಮಾಡಿಕೊಂಡು ಪ್ರತಾಪ್ ಚಂದ್ರ ನೇತೃತ್ವದಲ್ಲಿ ಇಷ್ಟು ಮಾಡಿದ್ದಾರೆ. ಈಗ ಸರ್ಕಾರಕ್ಕೆ ಹೋಗಿದೆ, ಸರ್ಕಾರ ಪರ್ಮಿಷನ್ ಕೊಡಲಿಕ್ಕೆ 6 ತಿಂಗಳಿದೆ. ಏನು ನಿದ್ದೆ ಮಾಡ್ತಾಯಿದ್ರು ಇವರು? ನಮ್ಮದೇ ಸರ್ಕಾರ ಆಗಲಿ, ಅದನ್ನು ತುರ್ತಾಗಿ ಕೊಡಬೇಕು, ತನಿಖೆಯನ್ನು ತುರ್ತಾಗಿ ಮುಗಿಸ್ಬೇಕು ಅನ್ನುವ ಒಂದು ಉದ್ದೇಶ ಅಷ್ಟೇ. ನಿಮಗೇನು ಲಾಭ ಅಂತ ಹೇಳಿದಿರಿ? ನಾವೆಲ್ಲ ಶೇರ್ ಹೋಲ್ಡರ್ಸ್, ರೈತರು. ನಮ್ಮದೇ ಶಾರಿಂದೇ ಕಾರ್ಖಾನೆ ನಡೀತಿದ್ದದಲ್ವಾ. ಕಾರ್ಖಾನೆ ಲಾಭ ನಷ್ಟ ಬೇರೆ ವಿಚಾರ. ಆದರೆ ಸುಮಾರು 5-10 ಸಾವಿರ ಜನರಿಗೆ, ಮಕ್ಕಳಿಗೆ ಕೆಲಸ ಆಗ್ತಿತ್ತಿಲ್ಲಿ. ಅದೆಲ್ಲ ನಿಂತೋಯ್ತು ಈಗ 10 ವರ್ಷದಿಂದ. ಕೇಳುವವರಿಲ್ಲ. ಕಾರ್ಖಾನೆಯನ್ನು ಹೊಸಾಗಿ ಮಾಡ್ತೇವೆ ಅಂತೇಳಿ, ಸ್ಕ್ರ್ಯಾಪ್ ಮಾಡ್ತೇವೆ ಅಂತೇಳಿ ಮಾಡನ್ನು ಕಲ್ಲನ್ನು ತೆಗೆದು ಮಾರಿ ಇವರು ಕಾರ್ಖಾನೆ ಮಾಡೋದೆಲ್ಲಿದೆ? ಇದು ವಿಚಿತ್ರ. ಇದು ಕೇಸ್ ವಿಚಿತ್ರ ಆದರೂ ಸತ್ಯ ಅಂತ ಹೇಳ್ತಾರಲ್ಲ, ಅದೇ ಅಷ್ಟೇ. ಆದ್ದರಿಂದ ಸರ್ಕಾರ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಆ ಲಂಚಕೋರ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಕಾರ್ಖಾನೆ ಪುನಶ್ಚೇತನ ಆಗಬೇಕು. ಅಷ್ಟೇ ಉದ್ದೇಶ ರೈತ ಸಂಘದ್ದು. ಆ ಹಣ ರಿಕವರಿ ಆಗಬೇಕು. 15-20 ಕೋಟಿ ರೂಪಾಯಿ ರಿಕವರಿ ಆಗಬೇಕು. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು.